ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಇವತ್ತು ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೇ ಹಸುಗಳ ಹಬ್ಬ. ಸೊ ನಮಗಲ್ಲ, ಆದರೂ ನಾವು ಮಾಡೋದು ತಿನ್ನೋದೆಲ್ಲ ಇದ್ದೇ ಇರುತ್ತೆ ಅಲ್ವಾ. ಸೊ ಇವತ್ತು ಹಸುಗಳ ಹಬ್ಬ ಆಗಿರೋದ್ರಿಂದ ಹಸುಗಳಿಗೆಲ್ಲನೂ ತೊಳೆದ್ಬಿಟ್ಟು ನೀಟಾಗಿ ರೆಡಿ ಮಾಡಿ ಪೂಜೆ ಮಾಡಿಬಿಟ್ಟು ಆನಂತರ ಕೊಟ್ಟಿಗೆ ಮನೆಯೆಲ್ಲನೂ ಕ್ಲೀನ್ ಮಾಡೋದು ಎಲ್ಲ ಇರುತ್ತೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಚಳಿಗೆ ಸ್ನಾನ ಎಲ್ಲ ಮಾಡಿಸಿ ಮತ್ತು ಸಂಬ್ರಾಣಿ ಹೊಗೆ ಎಲ್ಲ ಹಾಕಿಬಿಟ್ಟು ಅವ್ರನ್ನ ಮಲಗಿಸ್ಬಿಟ್ರೆ ಒಂದು ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ಮೊದಲು ಅವ್ರಿಗೆ ಸ್ನಾನ ಮಾಡಿಸಿ ಮಲಗಿಸ್ತಾ ಇದ್ದೀನಿ. ನೋಡಿ, ಇದು ಬಂದುಬಿಟ್ಟು ನಾವು ಹಸು ಕಟ್ಟಕ್ಕೋ ಜಾಗನ ಇವತ್ತೆಲ್ಲ ನೀಟಾಗಿ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆನೂ ಮಾಡ್ತಾರೆ. ಮತ್ತು ಆನಂತರ ನೋಡಿ, ಇವತ್ತು ಸಂಕ್ರಾಂತಿ ಹಬ್ಬ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ರಂಗೋಲಿ ಹಾಕಿದ್ದಾರೆ. ಈ ರಂಗೋಲಿ ಸಂಕ್ರಾಂತಿ ಹಬ್ಬಕ್ಕೆ ಅದು ಲುಕ್ ಬರುತ್ತಲ್ವ. ಸೊ ಆ ರೀತಿಯಾಗಿರೋ ರಂಗೋಲಿನ ಹಾಕಿದ್ದಾರೆ ನಮ್ಮ ತಂಗಿ. ಆ್ಯಂಡ್ ನೋಡಿ ಗೈಸ್, ನಮ್ಮಮ್ಮ ಎಲ್ಲನೂ ಹಸುನ ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂನಾರ ಹಾಕಿ ಪೂಜೆನೂ ಮಾಡಿದ್ದಾರೆ. ಮತ್ತು ನಮ್ಮ ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕಡೆ ಕೆಂಪುಗೆ ಒಂದು ರೌಂಡ್ ಹಾಕಿದಾರಲ್ಲ ಹಸುಗೆ, ಆ ರೀತಿ ಒಂದು ಕಡೆ ಕೆಂಪುದು ಒಂದು ಕಡೆ ಬಿಳಿದು ಹಾಕ್ತಾರೆ. ಅದೇನಕ್ಕೆ ಹಾಕ್ತಾರೆ ಅಂತ ರೀಸನ್ ನನಗೂ ಗೊತ್ತಿಲ್ಲ. ಬಟ್ ಇವತ್ತು ಮೇಯ್ನು ಹಬ್ಬ ಆಗಿರೋದು ನಮಗಲ್ಲ, ಅದು ಪಶುಗಳಿಗಾಗಿರೋದ್ರಿಂದ ಅದಕ್ಕೆ ನೀಟಾಗಿ ಸ್ನಾನ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿ ಈ ರೀತಿ ಮಾಡ್ತಾರೆ. ಆ್ಯಂಡ್ ನಮ್ಮೂರಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಎಸ್ಪೆಷಲಿ ಇವತ್ತು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹಸುಗಳನ್ನ ಮತ್ತು ಎತ್ತುಗಳು, ಎಮ್ಮೆಗಳು ಎಲ್ಲ ಕೂಡ ಫುಲ್ಲು ಊರಲ್ಲೆಲ್ಲ ಬಿಟ್ಟು ಅದಕ್ಕೆ ನೀಟಾಗಿ ಎಲ್ಲ ಅಲಂಕಾರ ಎಲ್ಲ ಮಾಡಿ ಊರಲ್ಲಿ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಇದ್ದು ಮತ್ತು ಏನೇನೋ ಪೂಜೆ ಎಲ್ಲನೂ ಮಾಡಿ ಮತ್ತೆ ಕಳಿಸ್ತಾರೆ. ಸೊ ಕೆಲವೊಂದು ಊರುಗಳಲ್ಲಿ ಇದಿರತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಮ್ಮೂರಲ್ಲಿ ಇದೇ ಥರ ಮಾಡ್ತಾರೆ. ಆ್ಯಂಡ್ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ಸು ಅಷ್ಟೇ. ಇದು ಹಬ್ಬ ದೇವ್ರದ್ದು ಗೋವುಗಳಿಗಾಗಿರೋದ್ರಿಂದ ನಾವು ತಿನ್ನಕ್ಕಂತ ಹೇಳಿಬಿಟ್ಟು ಏನು ಮಾಡ್ಕೊತೀವಿ ಅಂತ ಹೇಳಿದ್ರೆ ದೋಸೆ, ಮತ್ತು ಇವಾಗ ಸೀಸನ್ನು ಹಿತ್ಕಿದ ಬೇಳೆ ಸೀಸನ್ ಅಲ್ವಾ. ಸೊ ಹಾಗಾಗಿ ಹಿತ್ಕಿದ ಬೇಳೆ ಸೀಸನ್ನಲ್ಲಿ ಖಾರದ್ದು ಹಿತ್ಕಿದ ಬೇಳೆ ಮಾಡ್ತೀವಿ, ಹಾಗೆಯೇ ಸಿಹಿದು ಕೂಡ ಮಾಡ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ದೋಸೆ ಮತ್ತು ನಾನ್ ವೆಜ್ ಇರುತ್ತೆ ನಮ್ಮ ಸೈಡು. ಬೇರೆ ಕಡೆ ಎಲ್ಲ ಹೇಗೋ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಕಡೆನೇ, ನಮ್ಮಮ್ಮ ಕಡೆ ಹೀಗೆ ಮಾಡ್ತಾರೆ. ಇನ್ನು ನಮ್ಮ ಹಸ್ಬೆಂಡ್ ಊರ ಕಡೆ ಹೇಳ್ಬೇಕಂತಂದರೆ ಅವರು ಇದನ್ನೆಲ್ಲ ಮಾಡೋದಿಲ್ಲ. ಸೊ ಅವ್ರು ಮಾಡೋದು ಬರೀ ಏನಾದರೂ ನಾನ್ ವೆಜ್ ಮಾಡ್ದಿರ ಲೈಕ್ ವೆಜ್ ಏನಾದರೂ ಮಾಡ್ಕೋತಾರೆ, ದೋಸೆ ಆ ಥರದ್ದೇನಾದರೂ ಮಾಡ್ಕೊತಾರೆ, ನಾನ್ ವೆಜ್ ಮಾಡಲ್ಲ. ಬಟ್ ನಮ್ಮಮ್ಮ ಸೈಡು ಕಂಪಲ್ಸರಿ ನಾನ್ ವೆಜ್ ಅಂತ ಇರುತ್ತೆ. ಆ್ಯಂಡ್ ಇವತ್ತು ಹಬ್ಬ ಆಗಿರೋದ್ರಿಂದ ನಾವು ಕೂಡ ಬೆಳಗ್ಗೆನೇ ಬೇಗ ಹೇಳ್ಬೇಕಾಯಿತು. ಆ್ಯಕ್ಚುಲಿ ನನ್ನ ಕೈಯಲ್ಲಿ ಎದ್ದೇಳೋಕ್ಕಾಗಲಿಲ್ಲ, ಯಾಕಂತಂದರೆ ಚೆರ್ರಿ ಮಲಗೋದು ತುಂಬ ಲೇಟ್ ಮಾಡ್ತಿದ್ದಾರೆ. ಇವಾಗಂತೂ ಮಲಗೋದೇ ಲೇಟ್ ಅಂತಂದರೆ 1 o'clock, 1:30, 2 o'clock ಆ ರೀತಿಯಾಗಿ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಾನು ಅಷ್ಟು ಬೇಗ ಎದ್ದೇಳೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ನಾನು 9 ಗಂಟೆ ಆ ಥರ ಎದ್ದುಬಿಟ್ಟು ಸ್ನಾನ ಎಲ್ಲ ಮಾಡಿಸಿ ಮತ್ತು ನಾನು ಮಾಡಿಕೊಂಡು ಚೆರ್ರಿಗೂ ಸ್ನಾನ ಎಲ್ಲ ಮಾಡಿಸಿ, ಇನ್ನು ಸ್ನಾನ ಮಾಡಿದಾಗ ತಲೆಗೆ ಇವತ್ತು ಮಾಡಿರೋದ್ರಿಂದ ಸಾಂಬ್ರಾಣಿ ಎಲ್ಲ ಹಾಕ್ತಾರೆ. ಸೊ ಅದೆಲ್ಲ ಹಾಕಿ ಈಗ ಚೆರ್ರಿ ಮಲ್ಕೊಂಡಿದ್ದಾರೆ. ನಾನು ಹೀಗೆ ವಿಡಿಯೋ ಒಂದು ಶೂಟ್ ಮಾಡ್ಕೊಳ್ಳೋಣ ಹಬ್ಬದ್ದು ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಗಾಯ್ಸ್ ಇವತ್ತಿನ ವಿಡಿಯೋ. ಆ್ಯಕ್ಚುಲಿ ನಾನು ತುಂಬ ಲಾಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಸಿಂಪಲ್ ಆಗಿದ್ರೇ ಚೆನ್ನಾಗಿರುತ್ತೆ ವ್ಲಾಗ್ಸ್ ಎಲ್ಲ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟು. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಆ್ಯಂಡ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.